ಬೆಳಗ್ಗೆಗೆ ಇಡ್ಲಿ ಮತ್ತು ವಡೆ ಮಾಡಿದ್ದೆ ಟಿಫನ್ನು. ಮಧ್ಯಾಹ್ನ ಹಬ್ಬ ಇರೋದ್ರಿಂದ ಮಧ್ಯಾಹ್ನಕ್ಕೆ ಹಸೆ ಸಾರು ಮಾಡ್ತಾಯಿದ್ದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ಫ್ರೆಂಡ್ಸ್, ಇವತ್ತು ನಾನು ಹಸೆ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಮದುವೆಗೆ ಯಾವುದಾದ್ರೂ ಮದುವೆಗೆ ಹೋದಾಗೆ ಮಾಡಿರ್ತಾರೆ, ನೋಡಿರ್ಬೋದು. ಹಸೆ ಹಂಬ್ರ ಅಂತಲೂ ಕರೀತಾರೆ, ಹಸೆ ಸಾರು ಅಂತ ಕರೀತಾರೆ. ನೋಡಿ, ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ದೇಹಕ್ಕೆ ಮಾತ್ರ ತುಂಬ ತಂಪು ಕೊಡುತ್ತೆ ಇದು ಹಸೆ ಸಾರು. ಮತ್ತು ಯಾವ ಥರ ಮಾಡೋದನ್ನು ತೋರಿಸಿ. ಇಲ್ಲಿ ನೋಡಿರಿ, ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ. ಮಜ್ಜಿಗೆ ಇದ್ದರೆ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು. ಮಜ್ಜಿಗೆ ಇಲ್ಲ ಅನ್ನೋರು ಮೊಸರು ತೊಗೊಂಡು ಮಾಡ್ಬೋದು. ನನಗೂ ಮಜ್ಜಿಗೆ ಸಿಗಲಿಲ್ಲ, ಹಾಗಾಗಿ ನಾನು ಮೊಸರು ತೊಗೊಂಡು ಮಾಡ್ತಾಯಿದ್ದೀನಿ. ಮೊದಲು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಹಸೆ ಸಾಂಬಾರಿಗೆ ಹಾಕೋಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಂದು ಪಾತ್ರೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಮತ್ತು ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೋಬೇಕು. ನೋಡಿ, ಇದಕ್ಕೆ ಮಾತ್ರ ಈರುಳ್ಳಿ ಮಾತ್ರ ಸಣ್ಣಗೆ ಆಗಬೇಕು. ನೋಡಿ, ಸಣ್ಣಗೆ ಈರುಳ್ಳಿ ಹೆಚ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಇದನ್ನೇ ತುಂಬ ಸಿಂಪಲ್ ಫ್ರೆಂಡ್ಸ್. ಇದು ಏನು ರುಚಿ ಅಂತೀರಾ, ಎಷ್ಟು ಟೇಸ್ಟ್ ಕೊಡ್ತೈತಿ ಅಂತೀರಾ ಇದು ಹಸೆ ಸಾರು. ನೋಡಿ, ಇವಾಗ ಇದನ್ನು ಆರೋಕ್ಕೆ ಬಿಟ್ಬಿಟ್ಟು ಇವಾಗ ಮೊಸರು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿರಿ, ನಾನು ಮೊಸರು ಏನು ತೊಗೊಂಡಿದ್ನಲ್ಲ, ಹಾಗಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಮದುವೆ ಮನೆಯಲ್ಲಿ ಜಾಸ್ತಿ ಮಾಡಿರ್ತಾರೆ, ನೋಡಿರ್ಬೋದು. ಹಸಿ ಅಂಬ್ರ ಅಂತ ಕರಿತೀವಿ ಫ್ರೆಂಡ್ಸ್ ನಾವು. ಮತ್ತು ಒಬ್ಬೊಬ್ಬರು ಹಸಿ ಸಾರು ಅಂತಲೂ ಕರೀತಾರೆ. ಇವಾಗೆಲ್ಲ ಮಾಮೂಲಿ ಆಗಿಬಿಟ್ಟಿದೆ ಇದು ಎಲ್ಲ ಮದುವೆ ಮನೆಯಲ್ಲಿ. ನೋಡಿ, ಗೃಹ ಪ್ರವೇಶ, ಮದುವೆ ಮನೆ, ಯಾವುದಾದ್ರೂ ಫಂಕ್ಷನ್ನಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ. ಇದು ಬಿಸಿಲಿಗೆ ಮಾತ್ರ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ದೇಹಕ್ಕೆ ತಂಪು ಕೊಡುವಂಥ ಹಸೆ ಸಾಂಬಾರು ಮತ್ತು ಹಸೆ ಅಂಬ್ರ ಅಂತ ಕರೀತಾರೆ. ಇವಾಗ ಇದನ್ನು ನಾನು ಸ್ವಲ್ಪ ನೀರು ಹಾಕಿಬಿಟ್ಟು, ನಿಮಗೆ ಎಷ್ಟು ಬೇಕಾಗ್ತದೆ ನೋಡಿರಿ. ನೀರು ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ನೀರು ಹಾಕ್ಕೊಳ್ರಿ. ನಮಗೆ ಮಂದಗೆ ಇರಬೇಕು ಅನ್ನೋದಾದರೆ ನೀವು ಮಂದಗೇ ಮಿಕ್ಸಿ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ತೋರಿಸ್ತೀನಿ. ಈ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀರು ನೋಡಿ ಹಾಕ್ಕೋಬೋದು. ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕ್ರಿ. ಮತ್ತು ಈಗ ಏನೇನು ಬೇಕು ಅಂತ ಅದಕ್ಕೂ ತೋರಿಸ್ಬಿಡ್ತೀನಿ ಬರ್ರಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಹಸೆ ಸಾರು ಇದು. ಜಾಸ್ತಿ ಇದನ್ನು ಪಂಚಮಿ ಹಬ್ಬದಾಗ ಜಾಸ್ತಿ ಮಾಡ್ತಾರೆ. ಆಮೇಲೆ ಚೌತಿ ಹಬ್ಬದಾಗೂ ಮಾಡ್ತಾರೆ. ಫಸ್ಟ್ನೇ ದಿನ ನಾಗಪ್ಪಗೆ ಹಾಲು ಎರೆಯೋ ದಿವಸನ ನಾವು ಜಾಸ್ತಿ ಇದನ್ನು ಮಾಡ್ತೇವೆ ರೀ. ಹಸೆ ಸಾರು ಮತ್ತು ಕಡಲೆಕಾಳು ಹುಸುಳಿ ಉಂಡೆ ಕಟ್ಟಿರ್ತೇವಲ್ಲ, ಇದನ್ನು ನಾವು ಅವತ್ತಿನ ದಿವಸ ಮಾಡ್ತೀವಿ. ಇಲ್ಲಿ ನೋಡಿರಿ, ನಾನು ಹಸೆ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಸೆ ಕೊಬ್ಬರಿನ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ. ಮತ್ತು ಸ್ವಲ್ಪ ಕೊತ್ತಂಬರಿ, ಕರಿಬೇವು. ನೋಡಿ, ಹಸೆ ಶುಂಠಿ ಮೇನು. ಹಸೆ ಶುಂಠಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಸಾಸಿವೆ ಕಾಳು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಹಸೆ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸೆ ಶುಂಠಿ, ಆಮೇಲೆ ಏಲಕ್ಕಿ, ಲವಂಗ ಎಲ್ಲ ಮಸಾಲ ಸಾಮಾನು ಹಾಕ್ಕೋಬೇಕು ರೀ. ನೋಡಿರಿ, ಆಮೇಲೆ ನೀವು ಇದನ್ನು ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಹಸೆಕಾಯಿನ ಮಿಕ್ಸಿ ಮಾಡ್ಕೋಬೇಕು. ಇದರಲ್ಲೇ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಫುಲ್ ಸಣ್ಣ ಆಯ್ತು ಅಂದರೆ, ಹಸೆಕಾಯಿನೂ ಸಣ್ಣ ಆಯಿತು ಅಂದರೆ ಹಸೆ ಸಾಂಬಾರು ಅಷ್ಟೇನು ಟೇಸ್ಟ್ ಬರೋಲ್ಲ. ಹಾಗಾಗಿ ಅದನ್ನು ಸಪ್ರೇಟಾಗಿ ಹಾಕ್ಕೋಬೇಕು. ನೋಡಿರಿ, ನಾವೀಗ ಇದನ್ನು ನಾನು ಒಂದು ಏಲಕ್ಕಿ ಕಾಯಿ ಹಾಕ್ತಿದ್ದೀನಿ. ಇವಾಗ ನೀಟಾಗಿ ನೀವು ಮಿಕ್ಸಿ ಮಾಡ್ಕೋಬೇಕು. ಇದು ಮಾತ್ರ ಸಣ್ಣನೇ ಆಗ್ಬೇಕ್ರಿ. ಹಾಗಾಗಿ ನಾನು ಸಪ್ರೇಟ್ ತೊಗೊತೀನಿ, ಮೆಣಸಿನ್ಕಾಯಿ ಮಾಡ್ಕೊಳ್ತೀನಿ. ಇದು ಸಣ್ಣ ಆಗ್ಬೇಕು ನೋಡಿರಿ. ಫುಲ್ ಸಣ್ಣಗೆ ಮಾಡ್ಕೊಂಬರ್ರಿ. ಸಾಸಿವೆ ಕಾಳು ಭಾಳ ಹಾಕೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಆದರೆ ಸಾಕು. ಯಾಕಂದರೆ ಹಿಸ್ಮುರಿ ಆಗಿಬಿಡುತ್ತೆ ಸಾಂಬಾರು, ಹಸಿ ಸಾಂಬಾರು. ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಿ ಗಣಪತಿ ಇಟ್ಟಿರೋದಕ್ಕೆ ತುಂಬಾ ಗಲಾಟೆ ಫ್ರೆಂಡ್ಸ್. ಮಕ್ಕಳು ಪಟಾಕಿ ಹಾರಿಸೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ವಾಯ್ಸು ಸರಿಯಾಗಿ ಕೇಳ್ತಾ ಇಲ್ಲ. ತಪ್ಪಿದ್ರೆ ಕ್ಷಮಿಸ್ರಿ. ನೋಡಿ, ಇವಾಗ ನಾನು ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬಂದುಬಿಡ್ತೀನಿ ಸಣ್ಣಗೆ. ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬಂದುಬಿಡೋಣ. ನೋಡಿರಿ, ಇಷ್ಟು ಸಣ್ಣಗೆ ಮಾಡ್ಕೋಬೇಕು ಇದನ್ನು. ನೋಡಿ, ಇದನ್ನು ಆವಾಗಲೇನು ಮಾಡಿ ಇಟ್ಕೊಂಡಿದ್ನಲ್ಲ, ಮೊಸರು ಕಡೆದು ಇಟ್ಕೊಂಡಿದ್ನಲ್ಲ, ಅದಕ್ಕೆ ಹಾಕ್ಕೊತಿದ್ದೆ ನೋಡಿರಿ. ನೋಡಿ, ಇವಾಗ ನೆಕ್ಸ್ಟು ಒಂದು 4 ಮೆಣಸಿನ್ಕಾಯಿ ಮತ್ತು ಕರಿಬೇವು ಬೇರೆ ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ನಾನು ಕರಿಬೇವು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಗಡತ್ರನ ಇರಲಿ ಅನ್ನೋ ಉದ್ದೇಶಕ್ಕೆ ನಾನು ಅದರಲ್ಲೇ ಮಿಕ್ಸ್ ಮಾಡಿಲ್ಲ. ಯಾಕಂದರೆ ಅದು ಸಣ್ಣ ಆಗಿಬಿಡ್ತೈತಲ್ಲ, ಅಷ್ಟೊಂದೇನು ಟೇಸ್ಟ್ ಕೊಡೋಂಗಿಲ್ಲ ರೀ. ಹಂಗಾಗಿ ನಾನು ಸಪ್ರೇಟ್ ಹಾಕ್ಕೊಂಡು ಮಾಡ್ತೀನಿ. ಇವಾಗ ಮೆಣಸಿನ್ಕಾಯಿ ಮತ್ತು ಕರಿಬೇವು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ. ಮೆಣಸಿನ್ಕಾಯಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಂದು
ಆಮೇಲೆ ಇದನ್ನು ಅದಕ್ಕೆ ಹಾಕ್ಬಿಡ್ತೀನಿ. ನೋಡಿರಿ, ಮೆಣಸಿನ್ಕಾಯಿ ಭಾಳ ಸಣ್ಣಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು 4 ಮೆಣಸಿನ್ಕಾಯಿ ಮತ್ತು ಕರಿಬೇವು ನಾನು ಇದಿಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ. ಇವಾಗ ಅದರಲ್ಲೇ ಬೇರೆ ಸಹ ಹಾಕ್ಕೊಂಡಿದ್ದೆ. ಇವಾಗ ಇದನ್ನಷ್ಟೇ ನೋಡಿ, ಈ ಥರ ಆಗಬೇಕು ಮೆಣಸಿನ್ಕಾಯಿ. ಇವಾಗ ಇದನ್ನು ಸಹ ನಾನು ಇಲ್ಲೇನು ಮಾಡಿಟ್ಕೊಂಡಿದ್ದೆಲ್ಲ ಮಜ್ಜಿಗೆಗೆ ಹಾಕಿಬಿಟ್ಟು ಎಲ್ಲದನ್ನು ಕಲಿಸ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ, ನಿಮಗೆ ನೀರು ಜಾಸ್ತಿ ಬೇಕು ಅನ್ನೋದಾದರೆ ನೀರಾಗಿ ಮಾಡ್ಕೊಳ್ಳಿ, ಇಲ್ಲ ಮಂದಗಿರಲಿ ಅನ್ನೋದಾದರೆ ಮಂದಗೆ ಮಾಡ್ಕೊಳ್ರಿ. ನಾನು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೀನಿ, ಏಕೆಂದರೆ ನಾವು ಇಬ್ಬರೇ ಇರೋದ್ರಿಂದ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಬೇಕು. ನೋಡಿ, ಆವಾಗಲೇ ನಾನು ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಒಗ್ಗರಣೆನ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಮಾತ್ರ ಸಣ್ಣಗೆ ಹೆಚ್ಚಿ ಹಾಕಬೇಕ್ರಿ, ಹಂಗಾದರೆ ಹಸಿ ಸಾಂಬಾರು ಟೇಸ್ಟ್ ಆಗುತ್ತೆ. ಇವಾಗ ನೋಡಿ ಎಲ್ಲ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಘಮ ಘಮ ಅನ್ನುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟ್ ಕೊಡುತ್ತೆ. ನೀವು ಅನ್ನಕ್ಕೆ ಮತ್ತು ಹಾಗೆ ಕುಡಿಬೋದು. ಇದನ್ನು ಬಿಸಿಲು ಜಾಸ್ತಿ ಇದ್ದಾಗ ಇದನ್ನು ಮಾಡಿಕೊಂಡು ಕುಡಿಬೋದು. ಇಲ್ಲ ನೀವು ಇದನ್ನು ಸಾಸಿವೆ ಕಾಳು ಏನು ಮಸಾಲೆ ಹಾಕದೇ ಹಾಗೆ ಮಾಡ್ಕೋಬೋದು. ನೋಡಿ, ತುಂಬ ಸಿಂಪಲ್ಲಾಗಿ ಹಸಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಇವಾಗ ಉಪ್ಪು ಸಕ್ಕರೆ ಹಾಕಿಬಿಟ್ಟು ಕಲಸಿದ್ರೆ ಹಸಿ ಸಾಂಬಾರು ರೆಡಿ ಆಯ್ತು ನೋಡ್ರಿ. ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಂಡು ಕುಡಿಬೋದು. ಹಸಿ ಸಾಂಬಾರು ಅಷ್ಟು ರುಚಿ ಕೊಡುತ್ತೆ. ಮತ್ತು ನೀವು ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹೆಂಗಿತ್ತು ಅಂತ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ನೋಡಿ, ನಮ್ಮ ಮನೆ ಬಾಜು ಗಣಪತಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಈ ಹಾಡು ಹಚ್ಚಿರೋದಕ್ಕೆ ವಾಯ್ಸು ಸರಿಯಾಗಿ ಕೇಳಿಲ್ಲ, ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ. ನೋಡಿ, ಇವಾಗ ಇದ್ರ ಮೇಲೇ ಕೊತ್ತಂಬರಿ ಹಾಕಿಬಿಟ್ಟು ನೀಟಾಗಿ ಕಲಸಿದ್ರೆ ರೆಡಿ ಆಯ್ತು ನೋಡಿರಿ ಹಸಿ ಸಾರು. ಮದುವೆ ಮನೇಲಿ ಹೋದಾಗೆ ನೀವು ಕುಡಿದಿರ್ತೀರಲ್ವಾ ಫ್ರೆಂಡ್ಸ್, ಇದನ್ನು ಈ ಥರನೇ ಮಾಡಿರ್ತಾರೆ, ಸೇಮ್ ಟು ಸೇಮ್. ನೋಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಇನ್ನೊಂದು ಸಲ ಕೇಳ್ಕೊತೀನಿ ನೋಡಿರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತಲೂ ಕೇಳ್ಕೊತೀನಿ. ರೆಡಿ ಆಯ್ತು ನೋಡಿರಿ ಹಸಿ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿರಿ, ಮತ್ತು ನೀವು ಯಾವ ಥರ ಮಾಡ್ತೀರ ಅಂತಲೂ ನನಗೆ ಹೇಳೋದನ್ನು ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು. ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ.